ಹಲೋ ಮಕ್ಕಳೇ, ಇಂದು ನಾವು 1 ಮತ್ತು 2ನೇ ತರಗತಿಯ ಒಂದು ಇಂಗ್ಲೀಷ್ ವರ್ಕ್ಶೀಟ್ ಬಗ್ಗೆ ನೋಡೋಣ. ಇಲ್ಲಿ COAPT ಅಂದ ಕೆಲವು ಇಂಗ್ಲೀಷ್ ಒಂದು ಅಲ್ಫಾಬೆಟಿಕ್ ವರ್ಡ್ಸ್ ಇದೆ. ಅದಕ್ಕೆ ಸಂಬಂಧ ಹಾಗೆ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಆ್ಯಕ್ಟಿವಿಟಿ 1ದಲ್ಲಿ ಒಂದು ರೈಮ್ ಬರುತ್ತದೆ. ಲೆಟ್ಸ್ ರಿಸೈಟ್ ವಿತ್ ಹೆಲ್ಪ್ ಆಫ್ ಯುವರ್ ಫೆಸಿಲಿಟೇಟರ್. ನೋಡಿ ಇಲ್ಲಿ ಮಕ್ಕಳೇ, ಒಂದು ಪ್ರಾಸಗೀತೆ ಬರುತ್ತದೆ. ಇಲ್ಲಿ ಐ ಲವ್ ಬೋತ್ ಅನ್ನೋದು. ಅದನ್ನು ಈಗ ಹಾಡಿ ತೋರಿಸ್ತೀನಿ. ತಾವು ಕೂಡ ಅದನ್ನು ರಾಗಬದ್ಧವಾಗಿ ಹಾಡಲು ಪ್ರಯತ್ನ ಮಾಡಬೇಕು. ನೋಡ್ರಿ, ಐ ಲವ್ ಬೋತ್. ಕ್ಯಾಟ್ ಕ್ಯಾಟ್ ಕ್ಯಾಟ್, ದಿಸ್ ಈಸ್ ಎ ಕ್ಯಾಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್, ದಿಸ್ ಈಸ್ ಎ ಕ್ಯಾಟ್. ಕ್ಯಾಪ್ ಕ್ಯಾಪ್ ಕ್ಯಾಪ್, ದಿಸ್ ಈಸ್ ಎ ಕ್ಯಾಪ್. Cap, 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 this is a cap. I love both cat and cap. I love both cat and cap. Cock, 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 this is a cock. Cock, 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 this is a cock. Talk, 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 this is a talk. Talk, 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 this is a talk. I love both cock and talk. I love both cock and talk. Cot, 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 this is a cot. Cot, 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 this is a cot. Pot, 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 this is a pot. Pot, 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 this is a pot. I love both cot and pot. I love both cot and pot. ಮಕ್ಕಳೇ, ಈ ರೀತಿಯಾಗಿ ನೀವು ಈ ಒಂದು ಪ್ರಾಸಗೀತೆಯನ್ನು ತಾಳಬದ್ಧವಾಗಿ ಹಾಡಲು ಪ್ರಯತ್ನ ಮಾಡಬೇಕು. ಇನ್ನು ಸೆಕೆಂಡ್ ಆ್ಯಕ್ಟಿವಿಟಿ ನೋಡ್ರಲ್ಲೇ. ಸೆಕೆಂಡ್ ಆ್ಯಕ್ಟಿವಿಟಿದಲ್ಲಿ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಆ್ಯಕ್ಟಿವಿಟಿದಲ್ಲಿ ಜಾಯಿನ್ ದ ಡಾಟ್ಸ್ ಆ್ಯಂಡ್ ಕಲರ್. ಜಾಯಿನ್ ದ ಡಾಟ್ಸ್ ಆ್ಯಂಡ್ ಕಲರ್. ಇಲ್ಲೊಂದು ಯಾವ ಚಿತ್ರ ಕೊಟ್ಟಿದ್ದಾರೆ ನೋಡ್ರಲ್ಲಿ. ಇಲ್ಲಿ ಯಾವ ಚಿತ್ರ ಕೊಟ್ಟಿದ್ದಾರೆ? ಒಂದು ಕ್ಯಾಟ್, ಬೆಕ್ಕಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಸ್ಟೇ ಹೋಮ್ ಸ್ಟೇ ಸೇಫ್. ನೋಡ್ರಿ ಮಕ್ಕಳಲ್ಲಿ ಕ್ಯಾಟ್ ಚಿತ್ರಕ್ಕೆ ಏನು ಮಾಡ್ಬೇಕಂದಿದ್ದಾರೆ ಅಂದರೆ ಜಾಯಿನ್ ದ ಡಾಟ್ಸ್. ಇಲ್ಲಿ ಡಾಟ್ ಡಾಟ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಏನು ಮಾಡಬೇಕು ನೀವು? ಕೂಡಿಸಲು, ಈ ಡಾಟ್ಗಳನ್ನು ಒಂದು ಕೂಡಿಸಲು ಪ್ರಯತ್ನ ಮಾಡಬೇಕು. ಕೂಡಿಸಿ ಅದಕ್ಕೆ ಏನು ಮಾಡಬೇಕು ನೀವು? ಬಣ್ಣವನ್ನು ಹಚ್ಚಬೇಕು. ಅದೇ ರೀತಿಯಾಗಿ ಮೂರನೇ ಆ್ಯಕ್ಟಿವಿಟಿ ನೋಡ್ರಲ್ಲಿ. ಮೂರನೇ ಆ್ಯಕ್ಟಿವಿಟಿದಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯಕ್ಟಿವಿಟಿ 3, ಕಲರ್ ಆ್ಯಂಡ್ ಬಿ ಅವೇರ್. ಲೆಟ್ಸ್ ಕೀಪ್ ಈಚ್ ಅದರ್ ಸೇಫ್. ನೋಡ್ರಲ್ಲಿ, ಒಂದು ಹುಡುಗ ಹುಡುಗಿ ಚಿತ್ರ ಕೊಟ್ಟಿದ್ದಾರೆ. ಹೌದಲ್ಲ ಮಕ್ಕಳೇ? ಇದು ಇಲ್ಲಿ ಏನು ಹಾಕೊಂಡಾರ? ಅವರು ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ. ಈ ಒಂದು ಹುಡುಗ ಹುಡುಗಿ ಚಿತ್ರಕ್ಕೆ ಏನು ಮಾಡಬೇಕು ನೀವು? ಬಣ್ಣವನ್ನು ತುಂಬಬೇಕು. ಬಣ್ಣವನ್ನು ತುಂಬಿ ಈ ಕೊರೋನಾ ಜಾಗೃತಿ ಏನಿದೆ, ಕೊರೋನಾ ಅನ್ನೋ ರೋಗ ಇದೆಯಲ್ಲ, ಅದಕ್ಕೆ ಅದನ್ನು ಮಾಸ್ಕನ್ನು ಧರಿಸಿ ಒಬ್ಬರಿಗೊಬ್ಬರು ಏನು ಮಾಡಬೇಕು ನೀವು? ಜಾಗರೂಕರಾಗಿರಲು ಸಹಕರಿಸಬೇಕು. ಈ ಒಂದು ಮಾಸ್ಕನ್ನು ಹಾಕಿಕೊಂಡಿದ್ದಾರಲ್ಲ, ಈ ಒಂದು ಹುಡುಗ ಹುಡುಗಿ ಚಿತ್ರಕ್ಕೆ ನೀವೇನು ಮಾಡಬೇಕು? ಬಣ್ಣವನ್ನು ತುಂಬಬೇಕು. ಇಷ್ಟು ಈ ಒಂದು ವರ್ಕ್ಶೀಟ್ ಆಗಿದೆ. ಇನ್ನು ಮುಂದಿನ ವರ್ಕ್ಶೀಟದಲ್ಲಿ ಏನಿದೆ ಅಂದರೆ ನೋಡ್ರಲ್ಲೇ, ಆ್ಯಕ್ಟಿವಿಟಿ ಮೂವ್ ಯುವರ್ ಫಿಂಗರ್ಸ್ ಇನ್ ದ ಗಿವನ್ ಲೆಟರ್ಸ್ ಆ್ಯಂಡ್ ಪೇಸ್ಟ್ ದೆಮ್ with grains, beads or any other things that can be easily available in the home and color the picture. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಮಕ್ಕಳೇ, ನಿಮಗೆ ಏನು ಅವೈಲೇಬಲ್, ನಿಮಗೆ ಏನು ಸಿಗ್ತದಲ್ಲ ಮನೆಯಲ್ಲಿ, ಕೆಲವೊಂದು ಬೇಳೆಕಾಳುಗಳು, ಬೀಜ, ಮಣಿಗಳನ್ನು, ಈ ಅಕ್ಷರಗಳಲ್ಲಿ ಈಗ ನೋಡ್ರಿ, ಅಕ್ಷರ ಯಾವುದಿದೆ? ಇದು ಸಿ. ಯಾವ ಅಕ್ಷರ ಇದು? ಸಿ. ಇದು ಯಾವ ಅಕ್ಷರ? ಓ. ಓ. ಇದು ಎ. ಎ. ಇದು ಪಿ. ಇದು ಟಿ. ಈ ರೀತಿ ಇದಾವ. ಇವುಗಳಿಗೆ ಏನು ಮಾಡಬೇಕಂದ್ರೆ ನೀವು ಈ ಸಿ ಅಕ್ಷರಕ್ಕೆ ಏನು ಮಾಡಬೇಕಂದ್ರೆ ನೀವು ಕೆಲವೊಂದು ನಿಮ್ಮ ಮನೆಯಲ್ಲಿ ಸಿಗುವಂಥ ಕಾಳುಗಳನ್ನು ತೆಗೆದುಕೊಂಡು ಅವುಗಳಿಗೆ ಏನು ಮಾಡಬೇಕು? ನೀವು ಸಿ ಅಕ್ಷರಗಾಯಿತು, OAPT ಈ ಅಕ್ಷರಗಳಿಗೆ ಕಾಳುಗಳನ್ನು ಅಂಟಿಸಿ ಈ ಚಿತ್ರಗಳಿಗೆ, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಬಣ್ಣವನ್ನು ತುಂಬಬೇಕು. ಈಗ ಸಿ ಅಕ್ಷರ ಈಗ ನೋಡ್ರಿ, ಇಲ್ಲಿ ಒಂದು ಮಾಡಿ ತೋರಿಸಿದ್ದು. ನೀವೇನು ಮಾಡಬೇಕಂದ್ರೆ
ಇಲ್ಲೇ ಈ ಒಂದು ಆ್ಯಕ್ಟಿವ್ ನಿಮ್ಗೆ ಏನು ಮಾಡಿರ್ತೀನಿ, ಈ ವರ್ಕ್ಶೀಟನ್ನು ಕೊಟ್ಟಿದ್ದೇನೆ ಈಗಾಗಲೇ. ಇವುಗಳನ್ನ ನೀವು ಇಲ್ಲೇ ಸಿ ಅಕ್ಷರಕ್ಕೆ ಏನು ಮಾಡಬೇಕು, ನೀವು ಕಾಳುಗಳನ್ನು ಹಚ್ಚಬೇಕು. ಈಗ ನಾನು ಸಪ್ರೇಟಾಗಿ ಕಾಳುಗಳನ್ನು ಒಂದು ಪೇಪರ್ದಲ್ಲಿ ಹಚ್ಚಿದ್ದನ್ನು ತೋರಿಸ್ತೀನಿ. ನೀವು ಇಲ್ಲೇ ನೀವೇನು ಮಾಡಬೇಕು, ಕಾಳುಗಳನ್ನು ಹಚ್ಚಿ ಈ ಒಂದು ಚಿತ್ರಕ್ಕೆ ಬಣ್ಣವನ್ನು ತುಂಬಬೇಕು. ನೋಡ್ರಿ ಸಿ. ಈಗ ಸಿ ನೋಡ್ರಿ, ನಾನು ಕ್ಯಾಪಿಟಲ್ ಲೆಟರ್ ಸಿ, ದೊಡ್ಡ ಒಂದು ಸಿ ಕ್ಯಾಪಿಟಲ್ ಲೆಟರ್ ಸಿನೂ ಬರೆದಿದ್ದೇನೆ, ಸ್ಮಾಲ್ ಲೆಟರ್ ಸಿನೂ ಬರೆದೇನೆ. ಈ ರೀತಿ ನೀವು ಒಂದು ಬೇಳೆಕಾಳುಗಳನ್ನು ಹಚ್ಚಿ ನೀವು ಸಿಗೆ ಈ ಒಂದು ಕ್ಯಾಟ್ ಚಿತ್ರಕ್ಕೆ ಏನು ಮಾಡಬೇಕು, ನೀವು ಬಣ್ಣವನ್ನು ತುಂಬಬೇಕು. ಇನ್ನು ನೆಕ್ಸ್ಟ್ ಯಾವುದಿದೆ, ಓ ಆಸ್ಟ್ರಿಚ್ ಚಿತ್ರವನ್ನು ಒಂದು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವೇನು ಮಾಡಬೇಕು, ಈ ಚಿತ್ರಕ್ಕೆ ಬಣ್ಣ ತುಂಬಿ ಓ ಅನ್ನೋ ಒಂದು ಅಕ್ಷರಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಈ ರೀತಿಯಾಗಿ ನೀವು ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಬೇಳೆಕಾಳುಗಳನ್ನು ಹಚ್ಚಲಿಕ್ಕೆ ನಾನಿಲ್ಲಿ ಕಡಲೆಬೇಳೆಯನ್ನು ಹಚ್ಚಿದ್ದೇನೆ. ನೀವು ಕೂಡ ಈ ರೀತಿ ಒಂದು ಹಚ್ಚಲು ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಮುಂದಿನ ಯಾವುದಿದೆ, ಎ ಯಾವುದಿದೆ, ಅಕ್ಷರ ಎ ಅಕ್ಷರ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಆ್ಯಪಲ್ದು ಒಂದು ಹಣ್ಣಿನ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಒಂದು ಹಣ್ಣಿನ ಚಿತ್ರಕ್ಕೆ ನೀವೇನು ಮಾಡಬೇಕು, ಬಣ್ಣವನ್ನು ಕೊಟ್ಟು ಈ ಎ ಅಕ್ಷರಕ್ಕೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಒಂದು ಕಾಳುಗಳನ್ನು ಹಚ್ಚಬೇಕು. ತಿಳಿತಲ್ಲ? ಅದೇ ರೀತಿಯಾಗಿ ಮುಂದಿನ ಅಕ್ಷರ ಯಾವುದಿದೆ, ಮುಂದಿನ ಅಕ್ಷರ ಪಿ. ಇಲ್ಲಿ ಪೆಂಗ್ವಿನ್ ಚಿತ್ರವನ್ನು ಕೊಟ್ಟಿದ್ದಾರೆ. ಪೆಂಗ್ವಿನ್ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಒಂದು ಪಿ ಅಕ್ಷರಕ್ಕೆ ಈ ರೀತಿ ನೀವು ಕಾಳುಗಳನ್ನು ಹಚ್ಚಬೇಕು. ನೋಡ್ರಿಲ್ಲೇ ಈ ರೀತಿಯಾಗಿ ಹಚ್ಚಲು ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಇನ್ನು ಮುಂದಿನ ಅಕ್ಷರ ಯಾವುದು ಉಳಿತು, ಟಿ. ಟಿ ಇಲ್ಲೊಂದು ಟ್ರೀ, ಒಂದು ಗಿಡ ಇದೆ. ಈ ಟ್ರೀ ಗಿಡಕ್ಕೆ ಏನು ಮಾಡಿ, ಟ್ರೀಗೆ ನೀವು ಒಂದು ಬಣ್ಣ ಹಚ್ಚಲು ಪ್ರಯತ್ನ ಮಾಡಬೇಕು. ಹಚ್ಚಿ ಈ ಟಿ ಅಕ್ಷರಕ್ಕೂ ಕೂಡ ಈ ರೀತಿಯಾಗಿ ನಾನು ಈಗ ಗೋಧಿಯನ್ನು ಹಚ್ಚಿದ್ದೇನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಬೇಳೆಕಾಳುಗಳು ಸಿಗುತ್ತಲ್ಲ, ಅದಕ್ಕೆ ನೀವು ಈ ರೀತಿಯಾಗಿ ಹಚ್ಚಲು ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿ ನೀವು ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ವರ್ಕ್ಶೀಟ್ಗಳನ್ನು ನೀವು ಈ ರೀತಿಯಾಗಿ ಬೇಳೆಕಾಳುಗಳನ್ನು ಹಚ್ಚಲು, ಅದೇ ರೀತಿಯಾಗಿ ಈ ಚಿತ್ರಗಳಿಗೆ ಬಣ್ಣ ತುಂಬಲು ಪ್ರಯತ್ನ ಮಾಡಬೇಕು. ಗೊತ್ತಾಯ್ತಲ್ಲ? ಇನ್ನೊಮ್ಮೆ ನೋಡಿ, ಇಲ್ಲಿ ಸಿ ಅಕ್ಷರ ಇದೆ. ಇಲ್ಲಿ ಸಿ ಫಾರ್ ಕ್ಯಾಟ್ ಇದೆ, ಓ ಫಾರ್ ಆಸ್ಟ್ರಿಚ್, ಅದೇ ರೀತಿಯಾಗಿ ಎ ಫಾರ್ ಆ್ಯಪಲ್ ಚಿತ್ರ ಇದೆ, ಪಿಗೆ ಪೆಂಗ್ವಿನ್, ಟಿ ಫಾರ್ ಒಂದು ಟ್ರೀ ಗಿಡ ಇದೆ, ಟ್ರೀ. ಈ ರೀತಿಯಾಗಿ ನೀವು ಬಣ್ಣ ಹಚ್ಚಲು ಪ್ರಯತ್ನ ಮಾಡಬೇಕು. ಧನ್ಯವಾದಗಳು.